ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಿದೆ ನೋಡ್ಕೊಂಬರೋಣ ಬನ್ನಿ. ಮಹಾದೇವ ಕಾವ್ಯನ ಬೆಳೆಸ್ಕೊಂಡು ಬಂದಿರ್ತಾರೆ. ಕಾವ್ಯನ ಜೊತೆಗೆ ಇರಬೇಕು, ಕಾವ್ಯನ ಬೆಂಕಲವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಹಾಗಾಗಿ ಅವಳು ಇರುವಂಥ ರೂಮ್ ಎದುರುಗಡೆನೆ ಒಂದು ರೂಮ್ ಮಾಡ್ಕೊಂಡು ಇರ್ತಾನೆ. ಕರೆಕ್ಟಾಗಿ ಅಲ್ಲಿ ನೋಡ್ತಾನೆ, ಆ ಕಾವ್ಯ ಕರೆಕ್ಟಾಗಿ ಆ ರೂಮಲ್ಲಿ ಕಾಣ್ತಿರ್ತಾಳೆ. ಸದ್ಯ ಯಾವತ್ತೂ ಕೂಡ ನನ್ನಿಂದ ನಿನಗೆ ತೊಂದರೆ ಆಗಲ್ಲ ಕಾವ್ಯ, ನೀನು ಎಷ್ಟೊತ್ತಿಗೆ ಹೋದು ನಾನು ನಿನಗೆ ಕಾಣ್ದಂಗೆ ನೀನು ಬೆನ್ಗಾವಲವಾಗಿ ಇರ್ತೀನಿ ಅಂತ ಮಾತಾಡ್ತಿರ್ತಾಳೆ. ಇನ್ನೊಂದು ಕಡೆ ಸ್ನೇಹ ಜೈಲಿಂದ ಹೊರಗಡೆ ಬಂದಿರ್ತಾಳೆ. ಅವಳು ನಮ್ಮ ಅತ್ತೆನ ನೋಡಬೇಕು, ಬನ್ನಿ ಡ್ಯಾಡ್ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಒಂದು ಆಳು ಕೊಂಪೆಗೆ ಕರ್ಕೊಂಡ್ಬರ್ತಾನೆ. ಏನು ಡ್ಯಾಡ್ ಇದು, ಈ ಮನೆ ಕರ್ಕೊಂಡ್ಬಂದಿದ್ದೀರಾ? ಹೌದಮ್ಮ, ಅತ್ತೆ ಇಲ್ಲೇ ಇರೋದು. ಹೌದಾ, ಅತ್ತೆ ಈ ಮನೇಲಿ ಇರ್ತಾರ ಅಂತ? ಹೌದು, ಅವಳು ಇರೋದೇ ಈ ಜಾಗ. ಅವಳು ಯಾರಿಗೆ ಒಬ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರು ಅವಳು ಇದೇ ಜಾಗದಲ್ಲೇ ಇದ್ರೇ ಅವಳು ಕೆಲಸ ಕಾರ್ಯನ ಚಾಚೋದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮಗೆ ಸ್ವಲ್ಪ ಡೌಟ್ ಬರುತ್ತೆ, ಯಾರು ಇರ್ಬೋದು ಮೆಸೇಜ್ ಕಳಿಸ್ತಾ ಇರೋದು? ಮಹೇಶ್ವರಿ ಅತ್ತೆ ಅಂತೂ ಅಲ್ಲ, ಇಲ್ಲಿ ಯಾರೋ ಏನೋ ಬೇರೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಯಾವುದೋ ಒಂದು ಕಾರಣದ ಕೈ ನನಗೆ ಈ ಥರ ಮೆಸೇಜ್ ಕಳಿಸಿ ನನಗೆ ಭಯಪಡಿಸ್ತಾ ಇದ್ದಾರೆ. ಅವ್ರು ಯಾರು ಅಂತ ಕಂಡುಹಿಡಿಲೇಬೇಕು, ಇಲ್ಲ ಅಂತಂದರೆ ಹೀಗೆ ಬಿಡ್ತಾ ಇದ್ರೆ ಇದೊಂದು ದೊಡ್ಡೊಂದು ಮಾಡ್ತಾ ಹೋಗ್ತಾರೆ ಅಂತ ಅನ್ಕೋತಿರ್ತಾಳೆ. ಅದು ಬೇರೆ ಯಾರು ಎಲ್ಲ ದಾಮಿನಿಯ ಒಂದು ಹೊಸ ರೂಪ ಅಂತ ಹೇಳ್ಬೋದು. ಆಗ ಸ್ನೇಹ ಅದೇ ರೂಮ್ಗೆ ಬಂದು ನೋಡ್ತಾಳೆ. ಅಲ್ಲಿ ನೋಡಿದರೆ ಆ ಡ್ಯಾಡಿ ಇದು ರಾಣಿಯವ್ರ ತಂದೆ ಅಲ್ವಾ ಅಂತ ಹೇಳ್ತಾರೆ. ರಾಣಿಯವ್ರ ತಂದೆನೇ. ಯಾವುದೋ ಒಂದು ಕಾರಣಕ್ಕೆ ದಾಮಿನಿ ನಿಮ್ಮತ್ತೆ ಇಲ್ಲಿಗೆ ಕರ್ಕೊಂಬಂದು ಅವಳನ್ನ ಕೂಡಾಕಿದ್ದಾಳೆ. ಕಾರಣ ಇಲ್ದಲೇ ಸುಮ್ಮನೆ ಅವಳು ಯಾರಿಗೂ ಕೂಡ ಕರ್ಕೊಂಬರಲ್ಲ, ಯಾರಿಗೂ ಕೂಡ ಪನಿಷ್ಮೆಂಟ್ ಕೊಡಲ್ಲ ಅಂತ ಹೇಳ್ತಾರೆ. ಆಗ ದಾಮಿನಿ ಬಂದ್ಬಿಟ್ಟು, ಏನು ಮುದ್ಕ, ನಿಂಗೆ ಎಷ್ಟೋ ಧೈರ್ಯ, ನಿನ್ನ ಮಗಳು ರಾಮ್ ಪ್ರೇಮ ಜೊತೆ ಸೇರಬಾರ್ದು ಅಂತ ಹೇಳಿದ್ದೆ ತಾನೆ, ಅಷ್ಟಾದರೂ ಕೂಡ ಅವ್ರ ಜೊತೆನೇ ಸೇರಿಕೊಂಡು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾಳೆ. ಎಷ್ಟು ಧೈರ್ಯ ಅವಳಿಗೆ, ನೀನು ಅವಳಿಗೆ ಬುದ್ಧಿವಾದ ಹೇಳ್ತೀಯೋ ಇಲ್ವೋ ಅಂತ ಹೇಳ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್, ಇನ್ನು ಯಾವತ್ತೂ ಕೂಡ ಈ ರೀತಿ ಆಗ್ದಂಗೆ ನಾನು ನೋಡ್ಕೋತೀನಿ. ನಿಮ್ಮ ಪವರು ಇಷ್ಟೊಂದಿರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ದಯವಿಟ್ಟು ನಮ್ಮನ್ನು ಬದುಕೋಕೆ ಬಿಟ್ಬಿಡಿ, ನಾವು ಇಲ್ಲಿಂದ ದೂರ ಹೊರಟೋಗ್ತೀನಿ. ಈ ವಿಷಯನ ನಾನು ಯಾರಿಗೂ ಹೇಳಲ್ಲ ಅಂತ ಹೇಳ್ತಾರೆ. ಜೋರಾಗಿ ನಗ್ತಾಳೆ. ಏನು, ಯಾರಿಗೂ ಹೇಳಲ್ವಾ? ಹೇಳೋದಾದ್ರೆ ಹೇಳ್ಕೊ ಹೋಗು, ನೀನು ಯಾವತ್ತು ಹೇಳ್ತೀಯೋ ಅವತ್ತು ನಿನ್ನ ಪ್ರಾಣ ನನ್ನ ಕಾಲಿಡಲಿರುತ್ತೆ. ನೀನು ಎಲ್ಲಿವರೆಗೂ ಹೇಳಲ್ವೋ ಅವತ್ತವರೆಗೂ ನಿನ್ನ ಪ್ರಾಣ ನಿನ್ನ ಹತ್ರನೇ ಇರುತ್ತೆ, ಗೊತ್ತಾಯ್ತಾ? ನೋಡು, ನನ್ನ ಮಗ್ಳಂತಿರೋ ಸ್ನೇಹನ ಕಾಟ ಕೊಡಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಿದ್ರು. ಅವಳು ಒಂದೊಂದು ಕಣ್ಣೀರು ಹನಿಗೂ ಕೂಡ ನೀವೆಲ್ಲರೂ ಕೂಡ ಲೆಕ್ಕ ಕೊಡಲೇಬೇಕು ನನಗೆ. ಏನು ಹರಿದ ಕಂದನ ನೀವೆಲ್ಲರೂ ಕೂಡ ಇಷ್ಟು ಆಟ ಆಡಿಸಿದ್ದೀರಾ ಅಲ್ವಾ? ನಿನ್ನನ್ನು ಇವತ್ತು ಜೀವಂತವಾಗಿ ಬಿಡ್ತಿದ್ದೀನಿ ಅಂದರೆ ನೀನು ಹೋಗ್ಬಿಟ್ಟು ನಿನ್ನ ಮಗಳಿಗೆ ಬುದ್ಧಿವಾದ ಹೇಳಲೇಬೇಕು. ಯಾವುದೇ ಕಾರಣಕ್ಕೂ ಪ್ರೇಮ್ ಇಬ್ಬರು ಕೂಡ ಅವ್ರ ಹತ್ರಕ್ಕೆ ಹೋಗ್ಬಾರ್ದು, ಅವ್ರಿಗೆ ಸಹಾಯ ಮಾಡಬಾರ್ದು, ಗೊತ್ತಾಯ್ತಾ? ಇದನ್ನ ಹೋಗಿ ಹೇಳಿದರೆ ನೀನು ಬದುಕೊಂಡೆ, ಇಲ್ಲ ಅಂತ ಅಂದರೆ ಹೇಳಿದ್ನಲ್ಲ ನಿನ್ನ ಪ್ರಾಣ ನನ್ನ ಕೈಯಲ್ಲಿರುತ್ತೆ, ಗೊತ್ತಾಯ್ತಾ? ಇದೇ ಲಾಸ್ಟ್ ವಾರ್ನಿಂಗ್. ಈ ದಾಮಿನಿ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಈ ದಾಮಿನಿಯ ಇನ್ನೊಂದು ಮುಖನ ನೋಡಬೇಕಾಗುತ್ತೆ ನಾನು, ಗೊತ್ತಾಯ್ತಾ ಮುದ್ಕ? ಅವ್ರು ಯಾವುದೇ ಕಾರಣಕ್ಕೂ ಈ ಊರಲ್ಲಿ ಇರೋಕ್ಕೂಡ್ದು. ಆ ರೀತಿ ಅವರಿಬ್ಬರನ್ನ ಅಲ್ಲಿಂದ ಕಳಿಸ್ಬೇಕು. ನಿನ್ನ ಮಗಳಿಗೆ ನೀನು ಹೇಗೆ ಬುದ್ಧಿವಾದ ಹೇಳ್ತೀಯೋ ನನಗಂತೂ ಗೊತ್ತಿಲ್ಲ, ಗೊತ್ತಾಯ್ತಾ? ಆದರೆ ಇವತ್ತು ಬಿಟ್ಟು ಕಳಿಸ್ತಾ ಇದ್ದೀನಿ ಅಂದರೆ ಮುಂದೊಂದು ದಿನ ನೀನು ಸಾವು ಹತ್ರ ಇದೆ ಅಂತ, ಗೊತ್ತಾಯ್ತಾ ಮುದ್ಕ? ಇಲ್ಲ ಅಂದರೆ ಗೊತ್ತಲ್ಲ ನರಕ ಯಾತನೆ ಹೇಗೆ ತೋರಿಸಿದ್ವಿ ಅಂತ. ಅದಕ್ಕಿಂತ ಒಂದೇ ಒಂದು ನಿಮಿಷ ನನ್ನ ಕಣ್ಣಿಗೆ ಕಾಣ್ಬಿಡ, ಇಲ್ಲಿಂದ ಹೋಯ್ತಾ ಇರೋನೇನೋ ಅಂತ ಹೇಳ್ಬಿಟ್ಟು ದಾಮಿನಿ ಅಲ್ಲಿಂದ ಅವನ್ನ ಕಳಿಸ್ಬಿಡ್ತಾಳೆ. ಆಗ ಸ್ನೇಹ, ಅತ್ತೆ ನಿಜವಾಗ್ಲೂ ನೀವು ನನ್ನನ್ನು ಬರೀ ಅತ್ತೆ ಅಂದ್ಕೊಂಡಿದ್ದೆ, ನಿಮ್ಗೆ ಇಷ್ಟೊಂದು ಪವರ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ನಿಮ್ಗೆ ಇಷ್ಟೊಂದು ಧೈರ್ಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅತ್ತೆ. ನಾನು ಕೂಡ ನಿಮ್ಮ ಕ್ಲಾಸಿಗೆ ಸೇರ್ಕೋತೀನಿ, ಯಾವ ರೀತಿ ಅಂತ ನನಗೂ ಕೂಡ ಹೇಳ್ಕೊಡಿ. ಅವರಿಂದ ನನಗೆ ತುಂಬ ಕಷ್ಟ ಆಗಿದೆ, ತುಂಬ ಅನುಭವಿಸಿದ್ದೀನಿ ಅತ್ತೆ. ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದೋಗಿದೆ, ಅವ್ರಿಗೆಲ್ಲರಿಗೂ ಕೂಡ ತಕ್ಕ ಪಾಠನ ಕಲಿಸ್ಬೇಕು ಅಂತ ಹೇಳ್ತಾರೆ. ಆ ಜೇನುಗೂಡನ್ನ ಹೊಡೆಯೋದು ಅಷ್ಟು ಸುಲಭ ಅಲ್ಲ ಅತ್ತೆ, ನಮಗೆ ನರಕ ಯಾತನೆನ ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಆಗ ಧನರಾಜ್, ಆ ಜೇನುಗೂಡಲ್ಲಿ ಆಲ್ರೆಡಿ ಛಿದ್ರ ಆಗಂಗೆ ಮಾಡಿದ್ದಾರೆ ನಿಮ್ಮತ್ತೆ. ಕೇವಲ 15 ದಿವಸದಲ್ಲಿ ಅವ್ರ ಮನೆಯೊಳಗೆ ಸೇರಿಕೊಂಡು ಅವ್ರು ಎಲ್ಲರನ್ನೂ ಕೂಡ ಬುಗ್ರಿ ಥರ ಆಡಿಸಿ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ರಾಮ್ ಪ್ರೇಮ ಇಬ್ಬರು ಕೂಡ ಮನೆ ಬಿಟ್ಟು ಹೋಗಾಯಿತು. ಇನ್ನು ಮಹಾದೇವ ಕಾವ್ಯ ಅವರು ಇಬ್ಬರು ಕೂಡ ಮನೆ ಬಿಟ್ಟು ಹೋಗಾಯಿತು. ಅತ್ತೆ ಇಷ್ಟೆಲ್ಲ ಮಾಡಿದ್ರ, ಅದು ಹೇಗೆ ಮಾಡಿದ್ರಿ ಅಂತ ಹೇಳಿ ಅಂತ ಹೇಳ್ತಾರೆ. ಆಗ ದಾಮಿನಿ, ಸಂಬಂಧದಲ್ಲಿ ನಾವು ಉಳಿ ಹಿಂಡ್ಬೇಕಮ್ಮ, ಉಳಿ ಹಿಂಡಾಗಲೇ ನಮಗೆ ಮಜಾ ಸಿಗೋದು ಅಂತ ಹೇಳ್ತಾರೆ. ನಿಜವಾಗ್ಲೂ ನೀವು ನೋಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ಅತ್ತೆ ಅಂತ ಹೇಳ್ಬಿಟ್ಟು ಹಪ್ಕೋತಾಳೆ. ನೋಡು ಸ್ನೇಹ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೂಸ್ ಮಾಡಬೇಕು. ರಾಮ್ನ ಆದಷ್ಟು ಬೇಗ ನಾವು ಬುಟ್ಟಿಗೆ ಹಾಕೋಬೋದು. ನಾವು ಇದಕ್ಕೂ ಮುಂಚೆ ರಾಮ್ ಬಗ್ಗೆ ಎಲ್ಲ ಡೀಟೇಲ್ಸ್ನು ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ನನಗೆ ಯಾರೂ ಇಲ್ಲ ಅನ್ನೋ ರೀತಿಲಿ ನಾನು ಅವನು ಕಾರ್ ಬರ್ತಿರ್ಬೇಕಾದ್ರೆ ಅಡ್ಡ ಹೋಗಿ ಬಿದ್ದೆ, ಏನೋ ಕೈ ಏಟಾಯಿತು ಅಂತ. ಅವನು ತುಂಬ ಭಯಪಟ್ಟು ಏನೋ ಆಯಿತು, ಏನೋ ಆಕ್ಸಿಡೆಂಟ್ ಆಗೋಯ್ತು ಅನ್ನೋ ರೀತಿಯಲ್ಲಿ ಅವನಿಗೆ ನನ್ನ
ನನಗೆ ಟ್ರೀಟ್ಮೆಂಟ್ ಮಾಡಿ ಅವ್ನ ಮನೆಗೆ ಕರ್ಕೊಂಡೋದ. ಅವ್ನ ಮನೆಗೆ ಕರ್ಕೊಂಡೋದಾಗ ಅಲ್ಲಿದ್ದಂತಹ ಪೆದ್ದುಗಳೆಲ್ಲರೂ ಕೂಡ ಅವ್ನು ಹೇಳೋ ಮಾತನ್ನ ನಂಬಿಬಿಟ್ಟು ನನಗೇನೋ ದೊಡ್ಡ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಳಗಡೆ ಕರ್ಕೊಂಡೋಗ್ತಾರೆ. ಆಗಲೇ ಕೂಡ ನಾನು ಫಸ್ಟ್ ಟೈಮ್ ಗೆದ್ದೆ ಗೊತ್ತಾ ಅಂತ ಹೇಳ್ತಾರೆ. ವಾಹ್, ಸೂಪರ್ ಪ್ಲ್ಯಾನ್ ಮಾಡಿದ್ದೀರಾ ಅತ್ತೆ. ಇನ್ನು ಎಲ್ಲರೂ ಕೂಡ ಆರಾಮ್ಸಾಗಿ ನಾನು ನಂಬಿಸ್ತಾ ಬಂದೆ. ಆ ಕಲ್ಯಾಣಿಗೆ ನನ್ನ ಲೈಫಲ್ಲಿ ನಡೆದಂಥ ಯಾವುದೋ ಒಂದು ಘಟನೆನ ಏನೋ ಸುಳ್ಳು ಸುತ್ಕೊಂಡು ಹೇಳ್ದು. ಅದನ್ನು ಎಲ್ಲರೂ ಕೂಡ ನಂಬಿ ನನ್ನನ್ನು ಅಲ್ಲಿಂದ ಹೋಗೋಕ್ಕೆ ಬಿಡಲಿಲ್ಲ. ತುಂಬ ಚೆನ್ನಾಗಿ ನಂಬ್ಕೊಂಡ್ರು ಆ ಪೆದ್ದುಗಳು ಅಂತ ಹೇಳ್ಬಿಟ್ಟು ಖುಷಿಯಾಗಿ ನಾನು ಕೂಡ ಈ ನಾಟಕನ ಹಾಗೆ ಮುಂದುವರಿಸ್ತಾ ಹೋದೆ. ಇನ್ನು ಹೇಳಬೇಕು ಅಂತ ಅಂದರೆ ಆ ಪ್ರೇಮಗೆ ಚೆನ್ನಾಗೆ ಒಂದೇ ಒಂದು ಫೋನ್ ಕಾಲ್ ಮೂಲಕ ಫುಲ್ ಬೆದರಿಸಿದ್ದೀನಿ. ಫೋನ್ ಕಾಲ್ ಮೂಲಕ ಬೆದರಿಸಿ ಅವಳ ಜೀವನದಲ್ಲಿ ನಡೆದಂತಹ ಘಟನೆಗಳು ಎಲ್ಲನೂ ಕೂಡ ಹೇಳೋ ರೀತಿ ಮಾಡಿದೆ. ಇನ್ನೊಂದು ಕಡೆ ಆ ಮಹೇಶ್ವರಿ ಕಿಟ್ಟಿ ಮಾತಾಡ್ತಾಯಿದ್ರು, ಇವರಿಂದ ಏನೂ ಆಗಲ್ಲ, ನಾನೇನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ, ಬೇಕು ಅಂತ ಪ್ರೇಮ ಹತ್ರ ಬಂದ್ಬಿಟ್ಟು ಇರೋ ವಿಷಯನ ಹೇಳಿದೆ. ಅವರಿಬ್ಬರು ಕೂಡ ದೂರ ಇರು, ಅವ್ರು ನಿಂಗೆ ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅವಳಿಗೂ ಕೂಡ ಚೆನ್ನಾಗಿ ತಲೆ ಸೌದೆ. ಇನ್ನೊಂದು ಕಡೆ ಮಹೇಶ್ವರಿ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಆ ಹಳೆ ಪೆಟ್ಟಿಗೆ ಟ್ರಂಕ್ ವಿಷಯನ ಹೇಳಿದೆ. ಆಗ ಆ ಡೈರಿಯಲ್ಲಿ ನಾನೇ ಪ್ರೇಮಗೆ ಹೇಗೆ ಬೇಕೋ ಆ ರೀತಿ ಬರೆದಿಟ್ಟೆ. ಅದನ್ನು ಅವರೆಲ್ಲ ಓದಿದ್ರು. ಅವಳು ಸಿಕ್ಕಾಕೊಂಡ್ಳು. ಪ್ರೇಮನ ಕರೆದು ಎಲ್ಲರೂ ಕೂಡ ಕೇಳಿದ್ರು, ನಿಜ ಹೇಳ್ತಿದ್ಯಾ ಹೇಳು, ನೀನು ಫಸ್ಟಿಂದನೇ ರಾಮ್ನ ಪ್ರೀತಿ ಮಾಡ್ತಿದ್ದೆ, ಯಾಕೆ ಈ ಥರ ಮಾಡಿದೆ ಅಂತ ಅವಳನ್ನ ಸರಿಯಾಗಿ ಸಿಕ್ಕಾಕ್ಸ್ದೆ. ಆಗಿನ್ನೂ ನಾನು ಮಾಡ್ತಿರೋದು ಅಂತ ಯಾರಿಗೂ ಕೂಡ ಡೌಟ್ ಬರದ ರೀತಿ ನಾನು ನೆಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ವಾಹ್ ಅತ್ತೆ, ಸೂಪರಾಗಿ ಪ್ಲ್ಯಾನ್ ಮಾಡಿದ್ದೀರಾ. ಇದೆಲ್ಲ ನಿಮಗೆ ಹೇಗೆ ಗೊತ್ತಿತ್ತು? ನಾನು ಒಂದ್ಸಲ ಆ ಕಡೆ ಕೇಳಿಬೇಕು ಅಂತ ಅಂದರೆ ಪೂರಾ ತಿಳ್ಕೊಂಡೆಮ್ಮ ಆ ಕಡೆ ಕೇಳಿಯೋದು. ಅಪ್ಪ ಮಗಳು ಇಷ್ಟು ದಿವಸ ಮಾಡಿರೋದು ನಾನು ನೋಡಿಲ್ವಾ? ಬರೀ ನಿಮ್ಮ ವೇಸ್ಟ್ ಮಾಡಿದ್ದೀರ ನಿಮ್ಮ ಟೈಮ್ನೇ ಹೊರತು ನೀವೇನು ಮಾಡಿಲ್ಲ. ಹಾಗಾಗಿ ಈ ಅತ್ತೆನೇ ಆ ಕಡೆ ಕೇಳಬೇಕಾಯಿತು. ನನ್ನ ಮಗಳು ಜೈಲಲ್ಲಿ ಅಳ್ತಾ ಕೂತಿದ್ರೆ ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ? ಇನ್ನು ಆ ಕಲ್ಯಾಣಿನ ಬುಟ್ಟಿ ಬೀಳಿಸ್ಕೊಳ್ಳೋದು ತುಂಬಾ ಈಸಿ ಇದೆ ಬಿಡು, ಆಯಿತಾ? ಅವಳು ಗಂಡನ ಬಗ್ಗೆ ತುಂಬ ಎಮೋಷನಲ್ ಆಗಿ ಇದ್ಲು. ಹಾಗಾಗಿ ನಾನು ಕೂಡ ಅವಳ ಗಂಡನ ಫೋಟೋನ ನೋಡೋಣ ಅಂತ ಒಂದು ದಿವಸ ಅವಳ ರೂಮ್ಗೆ ಹೋಗಿದ್ದೆ. ಆಗ ಅಲ್ಲಿ ಒಂದು ಕೂಡ ಫೋಟೋ ಕೂಡ ಸಿಕ್ತು. ಇನ್ನೊಂದು ದಿನ ಆ ಪ್ರೇಮ ಅವರ ಅಪ್ಪ ಅವರ ಮನೆಗೆ ಬಂದಿದ್ದರು. ಅವ್ರ ಎದುರುಗಡೆನೇ ಮಹೇಶ್ವರಿ ಕತ್ತಿಡ್ದು ಆಚೆ ದೂಕಿದ್ಲು ಪ್ರೇಮನ. ಆ ರೀತಿ ಅವ್ರಿಗೆ ಮೈಂಡ್ ವಾಶ್ ಮಾಡಿದ್ದೆ ನಾನು. ಆಗಲೇ ಕೂಡ ನಿಧಾನವಾಗಿ ನನ್ನ ಪಾಡಿಗೆ ನನ್ನ ಕೆಲಸನ ಸಾಧಿಸ್ಕೊಂಡು ಹೋದೆ. ಅದೇ ಟೈಮ್ಗೆ ರಾಮ್ ಕೂಡ ಮನೆಯಿಂದ ಹೊರಗಡೆ ಹೋಗೋ ಹಾಗೆ ನಾನು ಮಾಡಿದೆ. ನಿನ್ನನ್ನು ಕಣ್ಣೀರಿಡಿಸಿರೋರು ನಾನಂತೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ಹಾಗೆ ಯಾವುದೋ ಒಂದು ಸಿನಿಮಾ ಸ್ಟೈಲಲ್ಲೂ ಕೂಡ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ಹೋಗ್ಬೇಕಾದ್ರೆ ಅವ್ನ ಗಂಡನ ಫೋಟೋನ ಒಂದು ಇಟ್ಕೊಂಡಿದ್ನಲ್ಲ, ಅದೇ ರೀತಿ ಬ್ಯಾಗಲ್ಲಿ ಇರ್ಬೇಕಾದ್ರೆ ಆ ಬ್ಯಾಗಿಂದ ಆ ಕಲ್ಯಾಣಿ ಆ ಫೋಟೋನ ನೋಡೋಂಗೆ ಮಾಡಿದೆ. ಆಗ ನೀನು ಕೂಡ ಶ್ರೀನಿವಾಸ್ ಹೆಂಡ್ತಿನ ಅನ್ನೋದು ಕನ್ಫರ್ಮ್ ಆಯಿತು. ಹಾಗಾಗಿ ಎಲ್ಲರನ್ನೂ ಕರ್ಕೊಂಬಿಟ್ಟು ಇವಳು ಕೂಡ ನಮ್ಮ ಯಜಮಾನ್ರು ಎರಡನೇ ಹೆಂಡ್ತಿ, ಸೊ ನನಗೆಷ್ಟು ಮರ್ಯಾದೆ ಕೊಡಬೇಕು ಅವಳಿಗೂ ಮರ್ಯಾದೆ ಕೊಡಿ ಅಂತ ಎಲ್ರಿಗೂ ಕೂಡ ಕಲ್ಯಾಣಿ ಹೇಳಿದ್ಲು. ಆಗಲೇ ನಾನು ಇನ್ನಷ್ಟು ಗೆದ್ದೆ. ಈಗ ಪ್ರತಿ ಕ್ಷಣವೂ ಅವರು ಕಣ್ಣೀರಲ್ಲಿ ಕೈ ತೊಳಿಬೇಕು. ಹಾಗೆ ಮಾಡ್ತೀನಿ ಸ್ನೇಹ, ನೋಡ್ತಿರೋ ಅಂತ ಹೇಳ್ತೀನಿ.